2029ಕ್ಕೆ 2 ಅನ್ನೋ ಒಂದು ನಂಬರ್ ಬರುತ್ತೆ. ಬಹಳ ವಿಶೇಷವಾಗಿ ಇದೇ ಒಂದು 7ನೇ ತಿಂಗಳು 8ನೇ ತಾರೀಕು ವೆರಿ ಡೇಂಜರ್ ಅಂತ ಹೇಳಿದ್ರೆ ಅವತ್ತು ಡೇಟ್ ಅದೇ ಆಗಿದೆ. ಅದನ್ನ ನನ್ನ ಕೈಲಿ ಹೇಳಕ್ಕಾಗಲ್ಲ, ಹೇಳಿದಷ್ಟು ಅರ್ಥ ಮಾಡ್ಕೊಳ್ಳಿ. ಇದೇ ಮಂತ್ರಾಲಯ 29ನೇ ತಾರೀಕು 9ನೇ ತಿಂಗಳು 2009ರಲ್ಲಿ ಈ ವರ್ಷ ನಾನು ಹೇಳಿದ್ದೆಲ್ಲ ನಡೀತಾ ಇದ್ದೆ. ಈ ವರ್ಷ ಎಲ್ಲ ಭಾಳ ವರ್ಷ ನಡೀತೈತೆ. ಈ ವರ್ಷ 1/10/19 ಕೆಟ್ಟ ದಿನಗಳು ಅಂತ ಹೇಳ್ತಾ ಇದ್ದೆ. ಈ ಡೇಟಲ್ಲಿ ಏನಾದ್ರು ಪ್ರಪಂಚದಲ್ಲಿ ಅಲ್ಲೋಲ್ ಕಲ್ಲೋಲಾಗುತ್ತೆ ಸಾಕಷ್ಟು ಆಗೈತೆ. ಅದೇ ಥರ 8/17/26 ಅದು ಕೂಡ ವೆರಿ ಡೇಂಜರ್ ನಂಬರ್ ಅಂತ ಹೇಳಿದೆ. ಆ ಮಾತು ನಿಜ ಆಗೈತೆ. 6/15/24 ಅದು ನಿಜ ಆಗೈತೆ. ಈ ಡೇಟಲ್ಲಿ ಏನೇನು ನಿಜ ಆಗೈತೆ ಅನ್ನೋದಾದರೆ ಸಾಕಷ್ಟು ಜನ ಈ ಡೇಟಲ್ಲಿ ಹುಟ್ಟಿರೋರು ಆ ಡೇಟಲ್ಲಿ ಅನಾಹುತ ಇರೋದು ತುಂಬ ಇದೆ. ಇದೇ ಡೇಟಲ್ಲಿ ಘಟನೆಗಳು ನಡೀತಾ ಇದೆ. ಮತ್ತು ಈ ವರ್ಷ ನಾನು ಹೇಳಿದಂಥ ಮಾತು ಎಷ್ಟು ನಿಜ ಆಗಿದೆ ಅಂದರೆ ಭಾಳ ಅದ್ಭುತವಾಗಿ ಈ ಸರಿ 100% ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅಂತ ಹೇಳಿದೆ. ಆ ಮಾತು ನಿಜ ಆಗಿದೆ. ತಮಿಳ್ ವಿಜಯ್ ಸಿ ಎಮ್ ಆಗೇ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ರೆ ಆ ಮಾತು ನಿಜ ಆಗಿದೆ. ಈ ವರ್ಷ ಮಳೆ ಬರುತ್ತೆ. ಗುರು ಹುಚ್ಚನಾಗಿದ್ದರೆ ಮಳೆ ಬಂದು ರೈತರಿಗೇನು ಲಾಭ ಆಗಲ್ಲ, ಊರು ಎಲ್ಲ ಕೊಚ್ಚೋಗುತ್ತೆ, ಅಕ್ಕಪಕ್ಕ ಮನೆಯೆಲ್ಲ ಕೊಚ್ಚೋಗುತ್ತೆ ಅಂತ ಹೇಳ್ತೀನಿ. ಗುರು ಹುಚ್ಚನಾದ್ಮೇಲೆ ಇದು ಕೂಡ ನಡೀತಾ ಹೋಗುತ್ತೆ. ಮಳೆ ಅತಿ ಹೆಚ್ಚು ಬಿದ್ದು ಸುತ್ತಮುತ್ತ ಕಾರ್ ಗೀರ್ ಎಲ್ಲ ಕೊಚ್ಚೋಗುತ್ತೆ. ಅದೇ ರೀತಿಯಲ್ಲಿ ಮಳೆ ಬಂದು ಊರೊಳಗಡೆ ಹಾವು ಬಂದು ಕಾಡಲ್ಲಿರೋಕ್ಕಾಗಲ್ಲ ಊರೊಳಗೆ ಬಂದು ಹಾವು ಬಂದು ಕಚ್ಚುತ್ತವೆ ಅಂತ ಹೇಳಿದ್ದೆ. ಆ ಮಾತು ಕೂಡ ನಿಜ ಆಗಿದೆ. ಮತ್ತು ಚಿನ್ನದ ರೇಟು ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಅಷ್ಟೊಂದು ಗಗನಕ್ಕೆ ಹೋಗಿದೆ, ಅದು ಕಮ್ಮಿ ಆಗಿದೆ, 3,000 ಕಮ್ಮಿ ಆಗಿದೆ. ಮತ್ತು 2029ಕ್ಕೆ ಪ್ರಪಂಚ ನಾಶ ಆಗುತ್ತೆ 30% ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಈ ವರ್ಷ ಫ್ಲೈಟ್ ನಾನು ಹೇಳಿ ಡೇಟಲ್ಲೇ ಬೀಳುತ್ತೆ ಅಂತ ಹೇಳಿದೆ. ಆ ಮಾತುಗಳು ನಿಜ ಆಗಿದೆ. ಭಾಳ ವಿಶೇಷವಾಗಿ ಇದೇ ಒಂದು 7ನೇ ತಿಂಗಳು 8ನೇ ತಾರೀಕು ವೆರಿ ಡೇಂಜರ್ ಅಂತ ಹೇಳಿದೆ. ಅವತ್ತು ಒಂದು ಹೆಣ್ಮಗನ ಇದು ಮಾಡಿ ತುಂಬ ಆಘಾತವನ್ನು ಮಾಡಿ ತುಂಬ ಜನಕ್ಕೆ ಹೊಡಿತಾರೆ. ಅವತ್ತಿನ ಡೇಟ್ ಅದೇ ಆಗಿರುತ್ತೆ. ಅದನ್ನು ನನ್ನ ಕೈಲಿ ಹೇಳೋಕ್ಕಾಗಲ್ಲ, ಹೇಳಿದಷ್ಟನ್ನು ಅರ್ಥ ಮಾಡ್ಕೊಳ್ಳಿ, ಬಿಡಿಸಿ ಮಾತಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ 2029ಕ್ಕೆ 2 ಅನ್ನೋ ಒಂದು ನಂಬರ್ ಬರುತ್ತೆ. 2000 ಬರುತ್ತೆ, 2029 ಬರುತ್ತೆ. 2 ಮತ್ತು 9 ಡೆಡ್ ಆಪೋಸಿಟ್ ನಂಬರು. ನ್ಯೂಮರಾಲಜಿಯಲ್ಲಿ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಬದುಕ್ತಾನೆ ನಾನು 100%. ಹೇಗೆಂದರೆ ರಾಮ ಒಂದು ಸಿದ್ಧಾಂತ, ಶಿವ ಒಂದು ಸಿದ್ಧಾಂತ, ಸನ್ಯಾಸಿ ಒಂದು ಸಿದ್ಧಾಂತ, ಆರ್ಯವರ್ಧನು ಕೂಡ ನ್ಯೂಮರಾಲಜಿ ಆಸ್ಟ್ರಾಲಜಿಯಲ್ಲಿ ಒಂದು ಸಿದ್ಧಾಂತವನ್ನು ನಾನು ಬದುಕಿದ್ದಾಗ ಇದನ್ನೆಲ್ಲನೂ ಸಾಧನೆ ಮಾಡಬೇಕು ಅಂತ 2029 ಅನ್ನೋದು ನಾನು ಫೈಲಲ್ಲಿ ಬರೆದಿದ್ದೆ. ಅದು ನೀವು ಇಚ್ಛಿಚ್ಚಿ ನೋಡ್ಬೋದು. ನಿಮ್ಮ ಲೈಫಲ್ಲಿ ಕರೋನಾ ಬರುತ್ತೆ ಅಂತ ಹೇಳಿದೆ, ಒಂದು ಹೊಸ ಕಾಯಿಲೆ ಬರುತ್ತೆ, ದೇವಸ್ಥಾನಗಳೆಲ್ಲ ಬಾಗಿಲಾಗ್ತಾರೆ ಅಂತ ಹೇಳಿದೆ. ಆ ಮಾತುಗಳು ನಿಜ ಆಗ್ತಾ ಹೋಯಿತು. ಅದೇ ಥರ ಈ ಸಿಟಿ ಟೌನಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಡಿ. ಇನ್ನು ಮುಂದೆ ರೈಟ್ ಗಗನಕ್ಕೆ ಹೋಗಲ್ಲ. ಯಾಕಂದರೆ ವಿಲೇಜ್ ಜಾಸ್ತಿ ಆಗುತ್ತೆ, ಅಪಾರ್ಟ್ಮೆಂಟ್ಸ್, ಆ ವಿಲೇಜ್ ರೇಟನ್ನು ವಿಲೇಜ್ ಜಮೀನನ್ನ ಪರ್ಚೇಸ್ ಯಾರಿಗೂ ಕೊಡಬೇಡಿ, ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. 2029ರಲ್ಲಿ ಯಾಕೆ ಪ್ರಪಂಚ ಹೊಸ ಥರದ ಕಾನೂನುಗಳು ಚೇಂಜ್ ಆಗುತ್ತೆ, ಹೊಸ ಥರ ಲೈಫ್ ಚೇಂಜ್ ಆಗುತ್ತೆ, ಹೊಸ ಥರ ಲೈಫ್ ಎಂಜಾಯ್ ಮಾಡ್ತಾರೆ. ಪ್ರಪಂಚದಲ್ಲಿ ಇನ್ನು ಮದುವೆನೇ ಆಗಲ್ಲ, ಮದುವೆ ಬೇಡ ಅನ್ನೋ ಕಾಲ ಬರುತ್ತೆ. ಮದುವೆ ಅನ್ನೋ ಕಾಲ ಇಲ್ಲ, ನೀವು ಇರ್ತೀರಾ ಆರಾಮಾಗಿರೋಣ 100%. ಎಲ್ಲ ಲೀಗಲ್ಲಾಗಿ ನೀವು ಫ್ರೆಂಡ್ಸ್ ಆಗಿರ್ತೀವಿ, ಸರ್ ನಮ್ಮ ಆಸ್ತಿ ಇಷ್ಟಿದೆ, ನಿನ್ನ ಆಸ್ತಿ ಇಷ್ಟಿದೆ, ಇಂಥ ಕಾಲನೂ ಕೂಡ ಬರುತ್ತೆ ಮುಂದೆ. ಇವಾಗ ಹೆಂಗೆ ಅನ್ನೋ ಕಾಲ ಬರ್ತೈತೆ. ಇನ್ನೇನು ನೆಕ್ಸ್ಟ್ ಮದುವೆ ಆಗ್ಬೇಕಾದ್ರೆ ನಿನಗೆ ಏನು ಕಾಯಿಲೆ ಇದೆ, ಎಂಥ ಕಾಯಿಲೆ ಇದೆ ಎಲ್ಲ ಡಾಕ್ಟ್ರಲ್ಲಿ ಚೆಕಪ್ ಮಾಡಿಸ್ತಾರೆ. ನಿನಗೆ HIV ಇದೆಯಾ, ಹಾರ್ಟ್ ಅಟ್ಯಾಕ್ ಇದೆಯಾ, ಕ್ಯಾನ್ಸರ್ ಇದೆ, ನೀನು ಮದುವೆ ಮಾಡ್ಕೊಂಡು ನನ್ನ ಕೈಲಿ ಬೇಯೋಕ್ಕಾಗಲ್ಲ. ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಎಲ್ಲವನ್ನೂ ಚೆಕ್ ಮಾಡಿ ಮದುವೆ ಆಗೋಂಥ ಕಾಲ ಬರುತ್ತೆ, ಫ್ರೆಂಡ್ಶಿಪ್ಪಲ್ಲಿರೋ ಕಾಲ. 2029ನಿಂದ ಪ್ರಪಂಚ ನಾಶ ಹೋಗೋಂಥ ದಿನ ಅಂತ ಹೇಳ್ತೈತೆ. ಇದು ನಾನೇ ಫಸ್ಟು ಸಿದ್ಧಾಂತವನ್ನು ಇಟ್ಕೊಂಡ್ಬಂದಿದ್ದೀನಿ. ನೀವು ನೋಡಿರ್ಬೋದು 2ನೇ ತಾರೀಕಲ್ಲಿ ಭಾಳ ವಿಶೇಷವಾಗಿ ಮುಂದಿನ ವರ್ಷಕ್ಕೆ 2 ವೆರಿ ಡೇಂಜರ್ ಆಗುತ್ತೆ ನಾನು ಹೇಳೋದಲ್ಲ. ಈಗಲಿಂದಲೇ ನೋಡಿ, ಒಂದು ಕರೋನಾ ಬಂದು ಪ್ರಪಂಚ ಎಲ್ಲ ತೊಂದರೆ ಸಿಗಾಕ್ಯಂತು, ದೇಶದ ಶೇರ್ ಮಾರ್ಕೆಟ್ಗಳ ಚೇಂಜ್ ಆಯಿತು, ಚಿನ್ನದ ರೇಟ್ ತುಂಬ ಗಗನಕ್ಕೆ ಹೋಯಿತು, ಪ್ರಾಪರ್ಟಿ ರೇಟ್ ಗಗನಕ್ಕೆ ಹೋಯಿತು. ಈ ವರ್ಷ ನೀವು ನೋಡ್ಬೋದು 2026ರಲ್ಲಿ ಭೂಕಂಪಗಳು ಸಿಕ್ಕಾಬಟ್ಟೆ ನಡೀತಾ ಇದೆ ಪ್ರಪಂಚದಲ್ಲಿ, ಸಿಕ್ಕಾಬಟ್ಟೆ. ಹೊಸ ವ್ಯಕ್ತಿಗಳೆಲ್ಲ CM ಆಗ್ತಾಯಿದ್ದಾರೆ. ಇವತ್ತು ತಮಿಳ್ ವಿಜಯ್ CM ಆಗಿದ್ದಾರೆ. ಅದೇ ಥರ ನೋಡಿರ್ಬೋದು, ದಿಢೀರ್ನೆ ತುಂಬ ಕಡೆ CM ಎಲ್ಲ ತುಂಬ ಜನ ಆಗ್ತಾರೆ. ಮತ್ತು ಹೊಸ ಜನ IAS ಆಫೀಸರ್, IPS ಆಫೀಸರ್, ಜಡ್ಜ್ಗಳು, ಹೊಸ ಒಳ್ಳೊಳ್ಳೆ ವ್ಯಕ್ತಿಗಳು ಬರ್ತಾರೆ, ನ್ಯಾಯವಾಗಿ ಬದುಕ್ತಾರೆ. ನ್ಯಾಯ ಅನ್ನೋ ಕಾಲ ಇನ್ನು ಮುಂದೆ ತುಂಬ ಸಿಗುತ್ತೆ, ಅನ್ಯಾಯ ಕಾಲ ಹೋಗುತ್ತೆ, ನ್ಯಾಯಕ್ಕೆ ಬರುತ್ತೆ. ಆದರೆ ಸೃಷ್ಟಿ ನ್ಯಾಯ ಬಂದ ಮೇಲೆ ಅನ್ಯಾಯ ಜಾಸ್ತಿ ಆಗುತ್ತೆ. ಯಾಕಂದರೆ
2 ಅನ್ನೋ ನಂಬರ್ಸು ಮುಂದಿನ ವರ್ಷದಲ್ಲಿ 2ನೇ ತಾರೀಕು 9ನೇ ತಿಂಗಳು 2029 ಈ 2 ನಂಬರ್ ಬಿಟ್ಟರೆ ಬೇರೆ ನಂಬರ್ ಅಲ್ಲ. 2, 11, 20, 29 ಏನು ಬೇಕಾದ್ರೂ ಕೆಟ್ಟದ್ದು ನಡೀತೈತೆ ಈ ಡೇಟಲ್ಲಿ. ಅದೇ ಥರ 9ನೇ ತಾರೀಕು 18, 27 9ನೇ ತಿಂಗಳು 9ನೇ ತಾರೀಕು 2009 ಈ 2 ನಂಬರ್ ಬಿಟ್ಟರೆ 9, 2 ಬಿಟ್ಟರೆ ಬೇರೆ ನಂಬರ್ ಇಲ್ಲ. ಕನ್ಫರ್ಮ್ ಆಗಿ ಅವತ್ತು ಪ್ರಪಂಚ ಅಲ್ಲೋಲ ಕಲ್ಲೋಲಾಗುತ್ತೆ. ಅವತ್ತು ತುಂಬ ದೊಡ್ಡ ವ್ಯಕ್ತಿ ಡೆತ್ ಕೂಡ ಆಗುತ್ತೆ, ಭೂಕಂಪ ಆಗುತ್ತೆ, ಫ್ಲೈಟ್ ಬೀಳುತ್ತೆ. 2029 ಮೇಲೆ ಪ್ರಪಂಚ ಎಲ್ಲ ನಾಶ ಆಗೋದ ಕಡೆ ಗಮನ ಹೋಗ್ತೈತೆ. ಇವಾಗ ನೋಡಿರ್ಬೋದು 2021ರಿಂದ ಎಲ್ಲ ಓದಿರೋರಿಗೆ ಇವಾಗ ಕೆಲಸ ಇಲ್ದಂಗೆ ಆಗ್ತಾಯಿದ್ದಾರೆ. ರೈತರೇ ಸಂತೋಷವನ್ನು ಪಡ್ತಾ ಇದ್ದಾರೆ. 100% ಭೂಮಿ ರೇಟ್ ಗಗನಕ್ಕೆ ಹೋಗುತ್ತೆ. ಕೈ ಮುಗ್ದು ಕೇಳ್ತೀನಿ, ಯಾರೂ ಕೂಡ ಭೂಮಿ ಮಾರಬೇಡಿ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ಟೊಮೊಟೊ ತರಕಾರಿ ಎಲ್ಲ 500ರಿಂದ 1000 ರೂಪಾಯಿ ಕೆಜಿ ಬರುತ್ತೆ. ಭಾಳ ಜನಕ್ಕೆ ಅರ್ಥ ಆಗಲಿ. 500 ರೂಪಾಯಿ ಕೆಜಿ ಟೊಮೊಟೊ ನೋಡ್ತೀರಾ, 1000 ರೂಪಾಯಿ ತರಕಾರಿ ನೋಡ್ತೀರಾ. ಚಿನ್ನದ ರೇಟ್ ಬಂದಂಗೆ ಬರುತ್ತೆ ತರಕಾರಿ ರೇಟು. ದಿಢೀರ್ನೇ 500ರಿಂದ 1000 ರೂಪಾಯಿ ತರಕಾರಿ ರೇಟ್ ನೋಡ್ತೀರಾ. ಇವತ್ತು ರೈತರನ್ನ ಭೂಮಿನ ಕಳ್ಕೋಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ. ಈ ಸೃಷ್ಟಿಲಿ ದೇವ್ರು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಏನು ಸರ್ ನೀವು ಹಿಂಗೆ ಹೇಳ್ತೀರಾ? ನಾನು ಯಾವುದೇ ಒಂದು ಕೂಡ ಇತಿಹಾಸ ಇಲ್ದಲೇ ನ್ಯೂಮ ರಾಜ್ಯದಲ್ಲಿ ಹೇಳಲ್ಲ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ ದಿವ್ಯದೃಷ್ಟಿ 100 ಇರ್ಬೋದು ಇದರಲ್ಲಿ. ನೀರು ಬಂದಾಗ ಹಾವು ಬಂದು ಕಚ್ಚುತ್ತೆ ಅಂತ ಹೇಳಿದೆ. ಇದು ನಾನು ಹೇಳಿದ್ದಲ್ಲ. ಇದೇ 2013 ಆಜುಬಾಜಲ್ಲಿ ಗುರು ಕಟಕ ರಾಶಿ ಬಂದಾಗ ಕೇರಳದಲ್ಲಿ ಭೂಕುಸಿತ ಆಗಿ ಮಳೆ ಬಂದು ಮನೊಳಗೆ ಹಾವು ನುಗ್ಗಿ ಎಲ್ಲ ಕಚ್ಚಿಬಿಟ್ಟಿತ್ತು. ಇದೇ ಸೇಮಲ್ಲಿ ಮತ್ತೆ ಕಟಕ ರಾಶಿ ಗುರು ಬಂದಾಗ ಚೈನಾದಲ್ಲಿ ಹಾವು ಕಾಳಿಂಗ ಸರ್ಪ ಎಲ್ಲ ನೀರಲ್ಲಿ ಒಡ್ಡಾಡ್ಕೊಂಡು ಕಚ್ಚಿ ಸಾಯಿಸ್ತಾ ಇದ್ದಾರೆ. ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇದು ನಿಜ. ನೋಡಿ, ಇತಿಹಾಸ ತೆಗೆದು ಹೇಳ್ತೇನೆ. ನನ್ನ ಲೈಫಲ್ಲಿ ನನಗೆ ಯಾವಾಗಲೂ ಚಿಕ್ಕದಿಂದ ಬ್ರೈನ್ ಹೇಳೋದು, ಏಳು ಮಗ ಏಳು ಮಗ ಏಳು ಮಗ, ತಲೆ ಕೆಟ್ಟು ಕೆರೆ ಹಿಡಿಯೋದು ನನ್ನ ಲೈಫಲ್ಲಿ. ಕೊನೆಗೆ ಹಂಗೂ ಗೊತ್ತಿಲ್ಲೋ ನಂಗೆ ಶೃಂಗೇರಿ ಶಾರದಾ ಪೀಠ ಹತ್ರ ನನ್ನ ಮನೆ, ನನ್ನ ಆಫೀಸ್. ಭಾಳ ವಿಶೇಷವಾಗಿ ರೇವಣ್ಣವ್ರು ಬಂದಿದ್ರು ಅಲ್ಲಿ. ಸರ್ 2ನೇ ತಾರೀಕು 20ನೇ ತಾರೀಕು 2009ರಲ್ಲಿ ಪ್ರಪಂಚದಲ್ಲಿ ಯಾರು VIP ಸತ್ತೋಯ್ತಾರೆ ಸರ್, ಏನಾರು ಅನಾಹುತ ಆಗುತ್ತೆ ಸರ್ ಅಂದರು. ನಂಗೆ ಫಸ್ಟ್ ಭೇಟಿ ದೇವಸ್ಥಾನದಲ್ಲಿ ಭಕ್ತರಾಗಿ. ಇವತ್ತು ದೇವರನ್ನು ಅವರು ನಾನು ಫೋನಲ್ಲಿ ಮಾತಾಡೋಷ್ಟು ಶಕ್ತಿ ಇದೆ. ನಾವಿಬ್ಬರು ಮಾತಾಡೋವಷ್ಟು ಕುಟುಂಬದಲ್ಲಿ ನಮ್ಮ ಮನೆಗೆ ಅವ್ರು ಬರ್ತಾರೆ, ನಾನು ಅವ್ರ ಮನೆಗೆ ಹೋಗ್ತೀನಿ. ಅದು ಈ ಬಾಂಧವ್ಯ ಇದೆ. ಅವತ್ತಿರ್ನಲ್ಲ. ಅವತ್ತು ನಾನು ಆಟೋ ಓಡಿಸ್ತಾ ಇದ್ದೆ. ಬೇಜಾರ. ಅವತ್ತೆಲ್ಲ ಒಂದು 4 TV ಇದ್ದು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಇಲ್ಲ. ನೋವಾಗೋದು. ಹಿಂಗೆಲ್ಲ ಆಗುತ್ತಲ್ಲ, ಪೇಪರಲ್ಲಿ ನಾನೇ ದುಡ್ಡು ಕೊಟ್ಬಿಟ್ಟು ರೋಡಲ್ಲಿ ಅಂಟಿಸೋಣ, ಹಿಂಗಾಗುತ್ತೆ, ಈ ಡೇಟಲ್ಲಿ ಹಿಂಗೆ ಅನಾಹುತ ಆಗುತ್ತೆ, ಈ ಡೇಟಲ್ಲಿ ಹಿಂಗೆ ಅನಾಹುತೆ ಅಂತ ನಾನು ಆಟೋದಲ್ಲಿ ಹೋಗಿರೋಗೆಲ್ಲ ಹೇಳಿದ್ದೆ. ನೋಡ್ತೀನಿ 2ನೇ ತಾರೀಕು 9ನೇ ತಿಂಗಳು 2009ರಲ್ಲಿ YSR ಸೆಕ್ಯೂರಿಟಿ ಹೆಲಿಕಾಪ್ಟ್ರಲ್ಲಿ ನಿಧನರಾಗ್ತಾರೆ. ನನಗೆ ಟಿ ವಿಲಿ ಬರುತ್ತೆ. ಎಲ್ಲ ಆಡಿಯನ್ಸು ನಂಗೆ ಫೋನ್ ಮಾಡ್ತಾರೆ. ನಾನು ಆಟೋ ಓಡಿಸ್ಬೇಕಾದ್ರೆ ಕೂತಿದ್ದು, ಸರ್ ನೀವು ಹೇಳ್ದಂಗೆ ಈ ಘಟನೆ ನಡೆದಿದೆ ಸರ್, ಈ ಘಟನೆ ನಡೆದಿದೆ. ತುಂಬ ದೊಡ್ಡ ಶಾಕಿಂಗ್ ನ್ಯೂಸು ಸರ್. ಇದಾಯಿತು. ಇದೇ ಮಂತ್ರಾಲಯ 29ನೇ ತಾರೀಕು 9ನೇ ತಿಂಗಳು 2009ರಲ್ಲಿ ಅದು ಕೂಡ ನೀರಿನಲ್ಲಿ ಮುಳುಗುತ್ತೆ ಮಂತ್ರಾಲಯ. ಎಲ್ಲರೂ ಕೂಡ ದಿಕ್ಕಭ್ರಮೆ ಆಗುತ್ತೆ. ನೀರು ಹರಿದು ಮಂತ್ರಾಲಯ ಇದು ನಡೀತೈತೆ. ವಿತ್ತು ಡೇಟ್ ಸಮೇತ ನಡೀತಿದ್ದೆ. ನನ್ನ ಮಾತಲ್ಲಿ ಹೇಳಿದ್ದು ನಿಜವಾಗ್ಲೂ ಕೂಡ ನನ್ನ ಮಾತು ಡೇಟ್ ಸಮೇತ ನಡೀತಿದ್ದೆ. ಇದೆಲ್ಲ ನಾನು ಸಿದ್ಧಾಂತ ಇಟ್ಕೆ ಬಂದಿದ್ದೆ. ಈಗ 2029ರಲ್ಲಿ ಇದೇ ಡೇಟ್ ರಿಪೀಟ್ ಆಗುತ್ತೆ. 2ನೇ ತಾರೀಕು 2ನೇ ತಿಂಗಳು 2029, 2ನೇ ತಾರೀಕು 9ನೇ ತಿಂಗಳು 2029, 9ನೇ ತಾರೀಕು 9ನೇ ತಿಂಗಳು 2029. ಈ ಡೇಟಲ್ಲಿ ದಯವಿಟ್ಟು ಯಾವುದಾದ್ರು ಒಂದು ಫ್ಲೈಟ್ ಬಿದ್ದು 200ರಿಂದ 300 ಜನ ಮರಣವನ್ನು ಹೊಂದ್ತಾರೆ. ಇವತ್ತರೆಗೂ 2011ರಿಂದ ಇವತ್ತರೆಗೂ ಫ್ಲೈಟ್ ಬಿದ್ದಿರೋದನ್ನು ನಾನು ಹಲವಾರು ಮಾಧ್ಯಮದಲ್ಲಿ ಇದೇ ಡೇಟ್ ಬೀಳುತ್ತೆ ಅಂತ ಇದೇ ಡೇಟ್ ಪ್ರೆಡಿಕ್ಷನ್. ಯಾರು VIP ಡೆತ್ ಆಗ್ತಾನೆ ಅಂತ ಸಾಕಷ್ಟು VIPನ ಇಂಡೈರೆಕ್ಟಾಗಿ ಟಿ ವಿಲಿ ಹೇಳಿದ್ದೀನಿ. ಗೊತ್ತಿರೋರು 4 ಜನಕ್ಕೆ ಹೇಳ್ತಾ ಇದ್ದೀನಿ. ಇದು ನಿಜ ಆಗೈತೆ. ನನ್ನ ಪುಣ್ಯ. ಇವತ್ತು ನಾನು ಸಾಕಷ್ಟು ವರ್ಷ ಟಿ ವಿಲಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಇವತ್ತು ನನ್ನದೇ ಆದಂಥ ಯೂಟ್ಯೂಬ್ ಚಾನಲನ್ನು ನಾನು ಇವತ್ತರೆಗೂ ಮಾಡಿಲ್ಲ. ಇನ್ನು ಮುಂದೆ ಮಾಡ್ಕೊತೀನಿ. ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಐಡಿಲಿ ಸಿಗುತ್ತೆ. ಖಂಡಿತಲೂ ಕೂಡ 2029ರಲ್ಲಿ ನೀವೆಲ್ಲರೂ ಕೂಡ ಜೋಪಾನಾಗಿರಬೇಕು ಅಂತ ಹೇಳ್ತೀನಿ. ಮತ್ತು ರೈತರು ಯಾರೂ ಜಮೀನು ಮಾರಬೇಡಿ, ಕೈ ಮುಗಿತೀನಿ. ಬೆಂಗಳೂರಲ್ಲಿ ಪ್ರಾಪರ್ಟಿ ಇರೋದನ್ನ ಮಾರಿಬಿಟ್ಟು ವಿಲೇಜಲ್ಲಿ ಪ್ರಾಪರ್ಟಿ ತಗೊಳ್ಳಿ. ಎಷ್ಟು ತಗೋತೀರ ತಗೊಳ್ಳಿ. ಯಾವ ಭೂಮಿಲಿ ಈ ಪ್ರಪಂಚದಲ್ಲಿ ಇದರಷ್ಟು ವೈಟಾಗಿ ನೀವು ಸಂಪಾದನೆ ಮಾಡ್ತೀರಾ. ವಿತಿನ್ ಇನ್ನು 10 ವರ್ಷದಲ್ಲಿ ನಿಮ್ಮ ಲೈಫಲ್ಲಿ ಮಕ್ಕಳಿಗೆಲ್ಲ ನಿಮ್ಮ ಪ್ರಾಪರ್ಟಿ ನಿಮ್ಗೆ ಅನ್ನ ಹಾಕುತ್ತೆ, ಅದೃಷ್ಟ ತಂದು ಕೊಡುತ್ತೆ, ಹ್ಯಾಪಿನೆಸ್ ತಂದು ಕೊಡುತ್ತೆ. ದಯವಿಟ್ಟು ಸಿಕ್ಕಾಬಟ್ಟೆ ಬೆಂಗಳೂರಲ್ಲಿ ಪ್ರಾಪರ್ಟಿನ ತೆಗೆದು ಬಾಡಿಗೆ ಕಟ್ಟೋಕ್ಕಾಗದಲ್ಲ, ಬಾಡಿಗೆಗೆ ಮನೆ ಕಟ್ಟೋದಲ್ಲ ವೇಸ್ಟ್ ಅಂತ ಹೇಳ್ತಿದ್ದೆ. ಬೇಕಾದರೂ ಕಟ್ಟಿರೋ ಮನೆ ಅಪಾರ್ಟ್ಮೆಂಟ್ಸ್ಗೆ ಆರ್ಡ್ರ್ ಕೊಟ್ಟು ಕಟ್ಟಿಸ್ಕೊಳೋ ಕಾಲ ಬರುತ್ತೆ. 100%.
ಎಷ್ಟೋ 2029 ಮೇಲೆ ಬೆಂಗಳೂರು ಖಾಲಿ ಹೊಡಿತೈತೆ. ಈ ಒಂದೊಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು 100 ಅಪಾರ್ಟ್ಮೆಂಟ್ಸಲ್ಲಿ 10 ಅಪಾರ್ಟ್ಮೆಂಟ್ಸ್ ಆನ್ ಆಗಲ್ಲ, ಆಫ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತಿನ್ 2029 ಸ್ಟಾರ್ಟ್ ಆದರೆ ಒಂದು 10 ವರ್ಷ ನಡೀತೈತೆ. 2029ಕ್ಕೆ ಆಗುತ್ತೆ ಅನ್ನೋ ಥರ ಆಗಬೇಡಿ. ಸಾಕಷ್ಟು ದೂರದಲ್ಲೆಲ್ಲ ಇರ್ತೀರಾ. ಹಾಗಾಗಿನೇ ವಿಲೇಜ್ ತಗೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ನಾನೊಬ್ಬ ದಡ್ಡ ಅಲ್ಲ. ನೋಡಿ, ನಾನು ದಡ್ಡ ಅಲ್ಲ, ನಾನು ಓದಿಲ್ಲ, ಜ್ಞಾನವಂತ. ಇವತ್ತು ಇಂಟರ್ನೆಟ್ ಎಲ್ಲ ಮೂಲೆಯಲ್ಲೂ ಬರ್ತಾಯಿದೆ. ಬೆಂಗಳೂರು ಅವಶ್ಯಕತೆ ಇಲ್ಲ. ಎಲ್ಲ ಊರಿಗೂ ರೋಡ್ ಚೆನ್ನಾಗಿದೆ. ಯಾವ ಬೆಂಗಳೂರಲ್ಲೇ ಬದುಕಬೇಕು ಅಂತೇನಿಲ್ಲ. ಎಲ್ಲ ಕಾರಲ್ಲೂ ಕೂಡ ಬ್ಯಾಟ್ರಿ ಚಾರ್ಜ್ ಬರುತ್ತೆ. ವಿಲೇಜಲ್ಲೇ ಕರೆಂಟ್ ಬಿಲ್ ಕಮ್ಮಿ. ಆರಾಮಾಗಿ ಕಾರ್ ಬುಕ್ ಮಾಡ್ಕೊಬರೋದು. ಮತ್ತು ಮೆಟ್ರೋಗಳಿದ್ದಾವೆ, ತುಂಬ ಡೆವಲಪ್ಮೆಂಟ್ ಇದ್ದಾವೆ. ಪ್ರಪಂಚದಲ್ಲಿ ಫಾಸ್ಟೆಸ್ಟು ರೋಡ್ಸ್ಗಳಾಗಿದ್ದಾವೆ ಇವಾಗ. ಹಾಗಾಗಿನೇ ಈ ಟ್ರಾಫಿಕ್ ಗಂಜಾಟಗಳು ಬೇಡ. 100% ಇದೆಲ್ಲ ನಡೀತಿದೆ. ಮತ್ತು ಇನ್ನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಬರೀ IT-BT ಕಂಪ್ನಿ ಮಾತ್ರ ನೈಟ್ ಡ್ಯೂಟಿ ಮಾಡ್ತಾ ಇರೋದಲ್ಲ. ಇನ್ನು ಮುಂದೆ ಯಾರು CM, ಪ್ರೈಮ್ ಮಿನಿಸ್ಟ್ರು ನೈಟ್ ಸರ್ಕಾರವನ್ನು ನಡೆಸಬೇಕಾಗಿ ಬರುತ್ತೆ. ಅಂದರೆ ಬರೀ ಪೊಲೀಸರು ಮಾತ್ರ ನಮ್ಮ ಸೇವೆ ಮಾಡ್ತಾಯಿದ್ದಾರೆ. ಪೊಲೀಸರು ಬಿಟ್ಟರೆ ಗೌರ್ಮೆಂಟಿಂದ ನೈಟ್ ಡ್ಯೂಟಿಲಿ ಯಾರೂ ಕೂಡ ಇಲ್ಲ. ಒಂದು ಬ್ಯಾಂಕು, ಸಬ್ ರಿಜಿಸ್ಟ್ರ್ ಆಫೀಸು, ಇದೆಲ್ಲ ಕೋರ್ಟು, ಇದೆಲ್ಲವೂ ಕೂಡ ಸಿಕ್ಕಾಬಟ್ಟೆ. ಇಷ್ಟೊಂದು ಸ್ಟಾಕ್ ಕೇಸ್ಗಳು ಬೇಕಾಗಿಲ್ಲ, ಇಷ್ಟೊಂದು ಸಬ್ ರಿಜಿಸ್ಟ್ರ್ ಆಫೀಸ್ ಬೇಕಾಗಿಲ್ಲ. ಇಲ್ಲಿ ಪೇಪರೆಲ್ಲ ಲೀಗಲಾಗಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿನೇ 24 ಅವರ್ಸು ಕೂಡ ಗೌರ್ಮೆಂಟ್ ಜಾಬ್ಗೆ ವರ್ಕರ್ಸ್ನ ತಗೊಂಡು ಕೆಲಸ ಮಾಡೋಂಥ ಕಾಲಗಳು ಬರುತ್ತೆ. ಬರೀ ಪೊಲೀಸ್ದವ್ರು ಮಾತ್ರ ಕಷ್ಟಪಡ್ತಾಯಿದ್ದಾರೆ. ಏನೇ ಒಂದಾದರೂ ಕೂಡ ಪೊಲೀಸ್ದವ್ರು ಹಗಲು ರಾತ್ರಿ ಕಷ್ಟಪಡ್ತಾಯಿದ್ದಾರೆ. ನಾವು ಅವ್ರನ್ನ ನಮ್ಮ ಸೇವೆ ಅವರೊಬ್ಬರೇ ಅಲ್ಲ, ಸರ್ಕಾರ ಪೂರ್ತಿ ಮಾಡಬೇಕಾದ ಸಂದರ್ಭ ಬರುತ್ತೆ. ಇದೆಲ್ಲವೂ ಕೂಡ ನಡೀತಿದೆ. ನನ್ನ ಮಾತು ಎಲ್ಲವೂ ನಿಜ ಆಗುತ್ತೆ. ಅವತ್ತು ಹೇಳ್ತೀರಾ, ಇವತ್ತು ನೈಟ್ ATM ಕಾರ್ಡಲ್ಲಿ ಅಮೌಂಟನ್ನು ಡ್ರಾ ಮಾಡ್ತಾಯಿದ್ದೀರಾ, ಆದರೆ ವರ್ಕು ಕೂಡ ನಡೀತಿದೆ. ATM ಕಾರ್ಡಲ್ಲಿ ಇವತ್ತು ನೈಟು ನೀವು ದುಡ್ಡು ಡ್ರಾ ಮಾಡ್ತೀರಾ, ಫೋನ್ಪೇಲಿ ಡ್ರಾ ಮಾಡ್ತೀರಾ. ಮುಂಚೆಲ್ಲ ನೈಟ್ 5-4 ಮೇಲೆ ಯಾವ ದುಡ್ಡು ತೆಗಿಯೋಕ್ಕಾಗ್ತಾಯಿಲ್ಲ. ಫೋನ್ಪೇ ಬಂತು, ಗೂಗಲ್ ಪೇ ಇವತ್ತು ನೈಟಲ್ಲಿ ಆಗ್ತೈತೆ. ಅದೇ ಸಬ್ ರಿಜಿಸ್ಟ್ರ್ ಆಫೀಸು ಬೇರೆ ಎಲ್ಲವೂ ಕೂಡ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ. ರೈತರಿಗೆ ಪೇಪರ್ ಸರಿ ಮಾಡ್ಕೊಳ್ಳೋದು ಕಷ್ಟ ಆಗ್ತೈತೆ. ಖಂಡಿತ ಕೂಡ ಅಂಥದ್ದೆಲ್ಲನೂ ಕೂಡ ಇನ್ನು ಮುಂದೆ ಸರಿ ಹೋಗುತ್ತೆ. ಸರ್ಕಾರಗಳು ಇನ್ನು ಮುಂದೆ ಭಾಳ ಅದ್ಭುತ ಆಗುತ್ತೆ. ಇನ್ನು ಮುಂದೆ 2029 ಮೇಲೆ ವಾರ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಈಗೋನ ಸ್ಟಾರ್ಟ್ ಆಗುತ್ತೆ. ಪಾಪ್ಯುಲೇಷನ್ ಇವಾಗ ಏನಿದ್ದಾರೋ ಆಲ್ ಓವರ್ ವರ್ಲ್ಡು ಎಲ್ಲವೂ ಕಮ್ಮಿಯಾಗಿ 30% ಕಮ್ಮಿ ಆಗಕ್ಕೆ ಥರ ಆಗುತ್ತೆ. 30%ಇಂದ ಮತ್ತೆ ಜಂಪ್ ಆಗುತ್ತೆ, ನಾಶ ಆಗಲ್ಲ. ಪ್ರಪಂಚ ಯಾವತ್ತಾರು ನಾಶ ಆದರೆ ಅದು 29 ದಿವಸನೇ ಇಡೀ ಪ್ರಪಂಚ ನಾಶ ಆಗುತ್ತೆ. ಅದು ಅದೇ ದಿನ ಆಗಿರುತ್ತೆ. ಯಾವುದೇ ವರ್ಷ ಏನೇ ನಾಶ ಆಗಬೇಕು ಅಂದರೆ 29 ಆಗಿರುತ್ತದೆ. ಚಂದ್ರ ಮತ್ತು ಮಂಗಳವನ್ನು ಸೇರಿನೇ ಭೂಮಿ. 2 ಅಂದರೆ ಚಂದ್ರ, ಅಂದರೆ ನೀರು. ಈ ಪ್ರಪಂಚದಲ್ಲಿ ಬದುಕಬೇಕು, ನೀರು ಬೇಕೇ ಬೇಕು. ನೀರು ಹರಿಬೇಕು ಅಂದರೆ ಗಾಳಿ ಬೇಕೇ ಬೇಕಾದ್ದು ಬರುತ್ತೆ. ಈ ಪ್ರಪಂಚದಲ್ಲಿ ಕುಜ ಅಂದರೆ 9. ನೀರು ಮತ್ತು ಭೂಮಿಯೇ ಪ್ರಪಂಚ. ಈ ಎರಡೂ ನ್ಯೂಮರಾಜಲ್ಲಿ ಬರೋದು ಅದೇ ಒಂದೇ ಡೇಟಲ್ಲಿ. ಹಾಗಾಗಿ ಈ ಪ್ರಪಂಚದಲ್ಲಿ ಯಾರ್ಯಾರೆಲ್ಲ ನಾನು ಹೇಳ್ತಾ ಇದ್ದೀನೋ, ಮೊಬೈಲ್ ನಂಬರ್ಸಲ್ಲಿ 2 ಪಕ್ಕ 9, ಅದೇ ಥರ 4 ಪಕ್ಕ 8, 7 ಪಕ್ಕ 8, ಇವೆಲ್ಲ ಹಿಂದೆ ಮುಂದೆ ಇದ್ದರೂ ಕೂಡ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ತುಂಬ ಇರುತ್ತೆ. ಈ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 2029 ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಸಬ್ಜೆಕ್ಟನ್ನು ಮಾಡಿದ್ದೀನಿ. ಇದು ನನ್ನ ಮಾತು ಎಲ್ಲವೂ ನಿಜ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಾಳ ನಿಜ ಆಗುತ್ತೆ ನನ್ನ ಮಾತು. ದೇವರು ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವರು ಕೂಡ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ.